ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಆಫೀಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ ಎಸ್ ಎಲ್ ಸಿ ಪೂರಕ ಪರೀಕ್ಷೆ 2ಕ್ಕೆ ಜೊತೆಗೆ ವಾರ್ಷಿಕ ಪರೀಕ್ಷೆಗೆ ಗಣಿತ ವಿಷಯದ ಒಂದು 40+ ಅಂಕಗಳನ್ನ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ಓದ್ಕೊಂಡ್ರೆ ಸಾಕು 40+ ಅಂಕಗಳನ್ನ ಆರಾಮಾಗಿ ಗಳಿಸ್ತೀರಾ. ಸೊ ತಾಪದೆ ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ಯಾಕೇಜು. ಆರಾಮಾಗಿ 40+ ಅಂಕ ತೊಗೊಂಡು ಪಾಸ್ ಆಗ್ಬೋದು. 40+ ಅಂಕಗಳು ಇಲ್ಲಿಂದ ಬರ್ತವೆ. ಓಕೆ, ಖಂಡಿತ ಕೊನೆವರೆಗೆ ನೋಡಿ. ಸೂತ್ರ ಸಹಿತ ನಾನು ಕ್ವಶನ್ ಕೊಡ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನುಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ಅನ್ವಲಿಸ ಮುಗಿಯೋರಿಗೆ, ನಿಮ್ಮ ಒಂದು ಎಸ್ ಎಲ್ ಸಿ ಅನ್ವಲಿಸ ಮುಗಿಯೋರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, A to Z ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಅಲ್ಲೇ ಚಾನಲ್ ನಿಮಗೆ ಕ್ವಶನ್ ಪೇಪರ್ ಹಾಕಿರ್ತೀನಿ, ಮಾಡಲ್ ಕ್ವಶನ್ ಪೇಪರ್ ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಅದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಅನುಲಿಸಮ್ ಕ್ವಶನ್ ಪೇಪರು, ನಿಮ್ಮೊಂದು ಪೂರಕ ಪರೀಕ್ಷೆ ಕ್ವಶನ್ ಪೇಪರು ಅದೇ ಪ್ಯಾಟರ್ನಲ್ಲಿ ಬರ್ತದೆ. ತಪ್ಪದೆ ನೋಡ್ಕೊಳ್ಳಿ. ಚಾನಲ್ ಇರ್ತವೆ ಎಲ್ಲ ಕ್ವಶನ್ ಪೇಪರ್ಗಳು. ತಪ್ಪದೆ ನೋಡ್ಕೊಳ್ಳೇಬೇಕು, ಕಡ್ಡಾಗಿ ನೋಡ್ಕೊಳ್ಳಿ. ಸೊ ತುಂಬಾ ಹೆಲ್ಪ್ಫುಲ್ ಎಕ್ಸಾಮ್ಗೆ. ಹಾಕಿರ್ತೀನಿ, ಈಗಾಗಲೇ ನೋಡ್ಕೊಳ್ಳಿ. ಓಕೆ, ಜೊತೆಗೆ ಈಗಾಗಲೇ ನಿಮಗೆ ಬೋರ್ಡರು ನಿಮ್ಮ ಎಕ್ಸಾಮಲ್ಲಿ ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ. ಅನುಲಿಸಮ್ ಆಗಿರ್ಬೋದು, ನಿಮ್ಮೊಂದು ಪೂರಕ ಪರೀಕ್ಷೆ ಆಗಿರ್ಬೋದು, ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ. ಅವೆಲ್ಲ ಚೇಂಜಸ್ನ ಇದೊಂದು ಚಾನಲ್ ಹಾಕೋದಿಲ್ಲ. ನಾನು ಹೊಸ ಚಾನಲ್ ಮಾಡಿರೋದಕ್ಕಂತ ಟ್ರೂ CK ಎಜುಕೇಷನ್ ಅಂತ ಹೊಸ ಚಾನಲ್ ಮಾಡಿದ್ದೀವಿ. ಆ ಚಾನಲ್ ನಿಮಗೆ ಮೇನ್ ಆಗಿ ಎಕ್ಸಾಮ್ ಕಂಟೆಂಟ್ ಬರ್ತವೆ. ಏನೆಲ್ಲ ಚೇಂಜ್ ಆಗ್ತಿದೆ ಬೋರ್ಡಿಂದ, ಎಕ್ಸಾಮಲ್ಲಿ ಏನೇನು ರೂಲ್ಸ್ ಮಾಡಿದ್ದಾರೆ ಅಂತ ಅವೆಲ್ಲ ಅಲ್ಲೇ ಹಾಕ್ತೀವಿ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ವಿಡಿಯೋದಲ್ಲಿ ಕೇಳ್ಕೊಟ್ಟಿರ್ತೀನಿ. ಆ ಹೊಸ ಚಾನಲ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಅಲ್ಲೇ ಆಗ್ತೀವಿ. ಸೊ ಇಲ್ಲಿ ಮೇನ್ ಬರೋದಿಲ್ಲ, ಕೇವಲ ಇಲ್ಲಿ ಕ್ವಶನ್ ಪೇಪರು ಈ ರೀತಿ ಬರ್ತವೆ, ಅಲ್ಲಿ ಎಕ್ಸಾಮ್ ಕಂಟೆಂಟ್ ಬರ್ತವೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದಾರಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದು ಪರಿವಿಡಿಯೋ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ ಯಾವ ಪ್ರಶ್ನೆ ಬರ್ತದೆ ಅಂತ, ಯಾವ ಪ್ರಶ್ನೆ ಎಷ್ಟು ಮಾರ್ಕ್ಸಿಗೆ ಬರ್ತದೆ ಅಂತ, ಎಷ್ಟು ಅಂಕಕ್ಕೆ ಬರ್ತದೆ ಅಂತ ನೋಡ್ತಾ ಹೋಗೋಣ. ಒಂದನೇದಾಗಿ ಪ್ರಶ್ನೆಗಳು. ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಈ ಕ್ವಶನು 2 ಮಾರ್ಕ್ಸಿಗೆ ಬಂದೇ ಬರ್ತದೆ. ಫಿಕ್ಸು 2 ಮಾರ್ಕ್ಸಿಗೆ ಬಂದೇ ಬರ್ತದೆ. ಮುಂದೆ ಹೇಳ್ತೀನಿ. ಇವಾಗ ಕೇವಲ ಪರಿವಿಡಿಯೋ ನೋಡ್ಕೊಳ್ಳಿ. ಮತ್ತು ವರ್ಧಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರ, ಇದು ಕೂಡ 2 ಮಾರ್ಕ್ಸಿಗೆ ಬಂದೇ ಬರ್ತದೆ. ಇದೇ ರೀತಿ ಎಲ್ಲ ಕ್ವಶನ್ಗಳು. ಅರ್ಥ ಆಯ್ತಾ? ಎಲ್ಲ ಕೊಟ್ಟಿದ್ದಾನೆ ಇಲ್ಲಿ, ಇವು ಫಿಕ್ಸ್ ಬಂದೇ ಬರ್ತವೆ ಕ್ವಶನ್ಗಳು. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯುವುದು, ಇದು ಕೂಡ 2 ಮಾರ್ಕ್ಸ್ ಕೇಳ್ತಾರೆ. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ, ಇದು ಕೂಡ 2 ಮಾರ್ಕ್ಸು. ನಂತರ ಸಮಾಂತರ ಶ್ರೇಣಿಯ n ನೇ ಪದ ಮತ್ತು n ನೇ ಪದಗಳ ಮೊತ್ತವನ್ನು ಕಂಡುಹಿಡಿದು 2 ಮಾರ್ಕ್ಸಿಗೆ ಕೇಳ್ತಾರೆ. ದೂರ ಸೂತ್ರ, ಮಧ್ಯಬಿಂದು ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರ ಬಳಸಿ ಪರಿಹಾರ, ಇದು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ತ್ರಿಕೋನಮಿತಿಯ ಅನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಇದು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅವುಗಳ ನಡುವಿನ ಸಂಬಂಧ ತಾಳೆ ನೋಡೋದು, ಇದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ದತ್ತಾಂಶಗಳಿಗೆ ಸರಾಸರಿ ಮೌಲ್ಯಕ ಅಂದರೆ ರೂಢಿ ಬೆಲೆ ಕಂಡುಹಿಡಿಯೋದು 3 ಮಾರ್ಕ್ಸಿಗೆ ಕೇಳ್ತಾರೆ. ಸಾಮಾನ್ಯತೆ 3 ಮಾರ್ಕ್ಸು. ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಪರಿಹಾರ 4 ಮಾರ್ಕ್ಸಿಗೆ ಕೇಳ್ತಾರೆ. ವೃತ್ತದ ಮೇಲಿನ ಪ್ರಮೇಯ 3 ಮಾರ್ಕ್ಸು. ತ್ರಿಭುಜದ ಮೇಲಿನ ಪ್ರಮೇಯ 4 ಮಾರ್ಕ್ಸು. ಸೂತ್ರಗಳು ಅಥವಾ ಹೇಳಿಕೆಗಳು 4 ಮಾರ್ಕ್ಸು. ಸೊ ಇಷ್ಟು ಓದ್ಕೊಂಡ್ರೆ ನಾವು ಆರಾಮಾಗಿ 40 ಅಂಕ ಗಳಿಸ್ಬೋದು. 40 ಮಾರ್ಕ್ಸ್ ಬರ್ತವೆ. ಇದ್ರ ಜೊತೆಗೆ ಸ್ಕೋರಿಂಗ್ ಪರೀಕ್ಷೆ ಕರಿತೀನಿ, ಮಾಡಲ್ ಕ್ವಶನ್ ಪೇಪರ್ಸು ಈಗ ನೋಡ್ಕೊಳ್ಳಿ. ಆರಾಮಾಗಿ ಸ್ಕೋರ್ ಕೂಡ ಆಗ್ತದೆ, ಪಾಸ್ ಕೂಡ ಆಗ್ತೀರಾ. ಇದ್ರ ಜೊತೆಗೆ ಮಾಡಲ್ ಕ್ವಶನ್ ನೋಡ್ಕೊಳ್ಳೇಬೇಕು. ತಪ್ಪದೆ ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಓಕೆ, ಆರಾಮಾಗಿ ನಾವು 40+ ಅಂಕ ಗಳಿಸ್ಬೋದು. ಕನಿಷ್ಠ ಅಂದ್ರೆ 40 ಅಂಕ ಬರ್ತವೆ. ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ಗಳು ಅಂತ. ಮೊದಲಾಗಿ ನಿಮಗೆ ನೋಡ್ಕೋಬೇಕಾದ್ರೆ ಯಾವುದು, ಭಾಗಲಬ್ಧ ಸಂಖ್ಯೆ ಸಾಧಿಸಿ. ಫಿಕ್ಸ್ ಕೇಳ್ತಾರೆ 2 ಮಾರ್ಕ್ಸಲ್ಲಿ ಮತ್ತು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಕೇಳ್ತಾರೆ. 2 ಮಾರ್ಕ್ಸಲ್ಲಿ ಒಂದು ಕೇಳ್ತಾರೆ, 3 ಮಾರ್ಕ್ಸಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಕೇಳಿದ್ದಾರೆ ನೋಡಿ, 5 - √3 ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಅರ್ಥ ಆಯ್ತಾ? ಯಾವತ್ತು ಬಿಡಿಸ್ಬೇಕು ನೋಡಿ ಅದನ್ನು. ಆಲ್ಮೋಸ್ಟ್ 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಅರ್ಥ ಆಯ್ತಾ? 3 ಮಾರ್ಕ್ಸಿಗೆ ಕೇಳೋದಿಲ್ಲ, 2 ಮಾರ್ಕ್ಸಿಗೆ ಕೇಳ್ತಾರೆ. 5 - √3 ಇವೆಲ್ಲ 2 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ ನಿಮಗಾಗಿ ಅಂತ ಕೊಟ್ಟಿದ್ದೀನಿ, ಇವನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ. ಈ 10 ಕ್ವಶನಲ್ಲಿ ಒಂದು ಅಂತ ಬಂದೇ ಬರ್ತದೆ ಫಿಕ್ಸು. 3 + √5, √2 + 3, √5 - 3 ತುಂಬಾ ಈಸಿ. ಅರ್ಥ ಆಯ್ತಾ? ತುಂಬಾ ವ್ಯತ್ಯಾಸ ಇರೋದಿಲ್ಲ, ಎಲ್ಲ ಸೇಮೇ ಇರ್ತವೆ. ಸ್ವಲ್ಪ ಚೇಂಜ್ ಇರ್ತವೆ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತವೆ. ನೆನ್ಬಿಟ್ಟುಕೊಳ್ಳಿ. ಓಕೆ, ಈ 10 ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 1-2 ಮಾರ್ಕ್ಸ್ ಬಂದೇ ಬರ್ತದೆ. ನೆಕ್ಸ್ಟ್ ಬಂದುಬಿಟ್ಟು 3 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಯಾವುದು, √3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. 3 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಕೂಡ ನೋಡಿ ಇಷ್ಟೇ ಕೇಳ್ತಾರೆ. √5 ಕೇಳ್ಬೋದು, 3 ಕೇಳ್ಬೋದು, 2, 7, 11, 13 ಇಷ್ಟು ನೋಡ್ಕೊಳ್ಳಿ. ಇದರಲ್ಲಿ ಒಂದು ನಿಮಗೆ 3 ಮಾರ್ಕ್ಸ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಇದರ 2 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ ಕೇಳ್ಬೋದು. ಒಟ್ಟಿನಲ್ಲಿ
ಭಾಗಲಕ್ಷಣಿಕ ಎಸ್ ಐ ಸಿ ಅಂತ ಕೇಳ್ತಾರೆ. ಉತ್ತರ ಇದೆ. ಇದೇ ರೀತಿ ಎಲ್ಲ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ನಿಮಗಾಗಿ ಪ್ರಶ್ನೆ ನೋಡ್ಕೊಳ್ಬೇಕು, ಕಡ್ಡಾಯ ನೋಡ್ಕೊಳ್ಳಿ. ಓಕೆ, ಸೊ ಉತ್ತರ ಸಹಿತ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ರೇಖಾತ್ಮಕ ಜೋಡಿ ಸಮೀಕರಣವನ್ನು ವರ್ಧಿಸುವುದನ್ನು ಬಿಡಿಸಿ. ವರ್ಧಿಸುವುದನ್ನು, ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟು. ಸೊ ನೋಡಿ, ವರ್ಧಿಸುವುದನ್ನು ಕೇಳ್ಬೋದು, ಅರ್ಥ ಆಯ್ತಾ. ಈಗಾಗಲೇ ಮೌಲ್ಯಶಬರಿ ಕೊಟ್ಟಿದ್ದಾರೆ, ಕೇಳ್ತಾರೆ. ಎಕ್ಸ್ ಅಥವಾ ವಾಯ್ ಸಹಗುಣಕ ಸಮ ಇದ್ದಾಗ, ಎಕ್ಸ್ ಅಥವಾ ವಾಯ್ ಸಹಗುಣಕ ಸಮ ಇದ್ದಾಗ, ಸೊ ಇದು ನೋಡಿ, ಎಕ್ಸ್ನ ಬೆಲೆ ವಾಯ್ನ ಬೆಲೆಯನ್ನು ಕಂಡುಹಿಡಬೇಕು. ಎಕ್ಸ್ನ ಬೆಲೆ ವಾಯ್ನ ಬೆಲೆಯನ್ನು ಕಂಡುಹಿಡಬೇಕು. ಓಕೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಿಮಗಾಗಿ ಪ್ರಶ್ನೆ ಕೊಟ್ಟಿದ್ದೀನಿ, ಉತ್ತರ ಸಹಿತವೇ. ಒಂದು ರಫುಕಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗಾಗಿರೋ ಪ್ರಶ್ನೆಗಳನ್ನು ಒಂದು ರಫುಕಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಇವೆ, ಆನ್ಸರ್ ಎಲ್ಲ ಕೂಡ ಆನ್ಸರ್ ಇವೆ. ನೀವು ಟ್ರೈ ಮಾಡಿ, ಆನ್ಸರ್ ಸರಿಯಾಗಲಿ ತಪ್ಪಾಗಲಿ ಒಟ್ಟಿನಲ್ಲಿ ಟ್ರೈ ಮಾಡಿ, ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. ಸೊ ಇದೇ ರೀತಿ ನಿಮಗಾಗಿ ಪ್ರಶ್ನೆ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಬರ್ಬೋದು ತುಂಬ ಟೆಸ್ಟ್ ಮಾಡೋದಿಲ್ಲ, ಅವ್ರ ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ, ಅಥವಾ ಸೇಮು ಇವೇ ಕ್ವಶನ್ಸ್ ಆದರೂ ಕೊಡ್ತಾ ಇರ್ತಾರೆ. ಓಕೆ, ಈ 12 ಕ್ವಶನ್ ನೋಡ್ಕೊಳ್ಳಿ, ಇದರಲ್ಲಿ ಒಂದು ಬರ್ತದೆ. ಟ್ರೈ ಮಾಡಿ, ಉತ್ತರ ಸಹಿತವೇ. ಸೊ ತಪ್ಪಾದರೂ ಗೊತ್ತಾಗ್ತದೆ ನಿಮಗೆ ಎಲ್ಲಿ ತಪ್ಪು ಮಾಡಿದಾರೆ ಅಂತ. ಉತ್ತರವೇ ನೋಡ್ಕೊಳ್ಳಿ. ನಂತರ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು. ಅಪವರ್ತನ ವಿಧಾನದಿಂದ ಬಳಸಿಬಿಟ್ಟು ಇದು ಕ್ವಶನ್ ನಿಮಗೆ 2 or 3 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ, ಅವರು 2 ಮಾರ್ಕ್ಸ್ ಕೊಟ್ಟಿದ್ದಾರೆ, 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಕೊಂಡು ಗೊತ್ತಾಗ್ತದೆ ನಿಮಗೆ. 2 or 3 ಮಾರ್ಕ್ಸ್ಗೆ ಅಪವರ್ತನ ವಿಧಾನದ ಕಂಡುಹಿಡಿದು ಕೇಳ್ತಾರೆ. ಸೊ ತುಂಬಾ ಈಸಿ ಇದು ಕೂಡ. ಇದು ಕ್ವಶನ್ ನೋಡ್ಕೊಳ್ಳಿ, ಕೇಳ್ತಾರೆ. ಓಕೆ, ಸೊ ನಿಮಗಾಗಿ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಅನ್ಕೊಂಡ್ಕೊಳ್ಳಿ, ಉತ್ತರ ಸಹಿತವೆ. ಅದಾದ ನಂತರ ಮೇನ್ ಬರುವಂಥದ್ದು ಯಾವುದು, ಶೋಧಕ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯುವಂಥದ್ದು, ಇದು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಓಕೆ, ಕೊಟ್ಟಿದ್ದೀನಿ ನೋಡಿ ಎಕ್ಸಾಂಪಲ್ಗಳನ್ನು, ಅವನು ಕೂಡ ಓದ್ಕೊಳ್ಳಿ. ನಿಮಗಾಗಿ ಪ್ರಶ್ನೆ ನೋಡ್ಕೊಳ್ಳಿ, ಜೊತೆಗೆ ಇಲ್ಲಿ ಬಿಡಿಸಿರುವ ಕ್ವಶನ್ಗಳನ್ನು ಕೂಡ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಯಾವುದು ಆಗಿರ್ತದೆ, ವಿಭಿನ್ನ ಮೂಲಗಳನ್ನು ಹೊಂದಿದೆಯಾ, ಮತ್ತು ಸಮೀಕರಣ ಯಾವುದೇ ಮೂಲ ಹೊಂದಿಲ್ವಾ, ಇದು ಬರೀಬೇಕು. ಸೊ ಇದಕ್ಕೊಂದು ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಓಕೆ, ಇದಕ್ಕಿಂತ ಹೆಚ್ಚಾಗಿ ನಿಮಗಾಗಿ ಪ್ರಶ್ನೆ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ತುಂಬ ಸಮಯ ಹಿಡಿಯೋದಿಲ್ಲ, 1-2-3 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೋದು. ಒಟ್ಟಲ್ಲಿ ಟ್ರೈ ಮಾಡಿ. ಸೊ ಎಲ್ಲ ಕ್ವಶನ್ಗಳನ್ನು. ನಂತರ ಸಮಾಂತರ ಶ್ರೇಣಿಯ ನೆನೆಯ ಪದ ಮತ್ತು ಆ ನೆನೆಯ ಪದಗಳ ಮೊತ್ತವನ್ನು ಕಂಡುಹಿಡಿದು. ವೆರಿ ಇಂಪಾರ್ಟೆಂಟು, ಫಿಕ್ಸ್ ಬರೋಂಥ ಪ್ರಶ್ನೆ. ಸಮಾಂತರ ಶ್ರೇಣಿಯ ನೆನೆಯ ಪದ ಮತ್ತು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿದು, ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ಕೂಡ ಬರ್ತದೆ, ನಿಮಗಾಗಿ ಪ್ರಶ್ನೆ ಕೂಡ ನೋಡ್ಕೊಳ್ಳೇಬೇಕು. ನೋಡಿ, ತುಂಬಾ ಈಸಿ. ಒಂದು ಸೂತ್ರ ಗೊತ್ತಿರಬೇಕು, ಯಾವುದು, n = a + n - 1 × d. ಈ ಕ್ವಶನ್ ಗೊತ್ತಿರಬೇಕು. ಇದೇ ರೀತಿ ಕೊಡ್ತಾರೆ, 5, 9, 13, 17 ಸಮಾಂತರ ಶ್ರೇಣಿಯ 50ನೇ ಪದ ಕಂಡುಹಿಡ್ರಿ ಕೇಳಿದರೆ. ತುಂಬಾ ಈಸಿ. ಅಲ್ಲಿ ಬೆಲೆಯಲ್ಲಿ ಹಾಕಬೇಕು. a = 5, d = 4, n = 50. ಆ ಸೂತ್ರದಲ್ಲಿ ಆ ನಂಬರ್ಗಳನ್ನ ಹಾಕಿದರೆ ನಿಮಗೆ ಉತ್ತರ ಬಂದುಬಿಡ್ತದೆ. ಓಕೆ, ಈ ರೀತಿ 20ನೇ ಪದ ಕೇಳ್ಬೋದು, 50ನೇ ಪದ ಕೇಳ್ಬೋದು. ಒಟ್ಟಿನಲ್ಲಿ ಒಂದು ಕೇಳ್ತಾರೆ. SN ಸೂತ್ರ ಗೊತ್ತಿರಬೇಕು ನಿಮಗೆ. SN ಸೂತ್ರ ಗೊತ್ತಿರಬೇಕು ಮತ್ತು ಏನು ಸೂತ್ರ ಎರಡು ಗೊತ್ತಿರಬೇಕು. ನಿಮಗಾಗಿ ಪ್ರಶ್ನೆ ಕೂಡ ಇವೆ, ಅವನು ಕೂಡ ನೋಡ್ಕೊಳ್ಳಿ. ಮತ್ತು SN ಸೂತ್ರ ಕೂಡ ನೋಡ್ಕೊಳ್ಳಿ, ಅರ್ಥ ಆಯ್ತಾ. 10 ಪದಗಳ ಮೊತ್ತ ಕಂಡುಹಿಡಿದು ಬಂದಾಗ SN ಸೂತ್ರ ಬಳಸಬೇಕು. 10 ಪದಗಳ ಮೊತ್ತ, 20 ಪದಗಳ ಮೊತ್ತ ಅಂತ ಬಂದಾಗ SN ಸೂತ್ರ ಬಳಸಬೇಕು. ಆಲ್ಮೋಸ್ಟ್ ಈಗ ಕಲ್ತಿದ್ದೀರಾ, ಜಸ್ಟ್ ನಾನು ಕ್ವಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಕಲ್ತಿದ್ದೀರಾ. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಉತ್ತರ ಇವೆ, ಟ್ರೈ ಮಾಡಿ. ಎಲ್ಲಿ ನೋಡ್ಕೋಕೆ ಹೋಗಬೇಡಿ, ಒಂದು 4-5 ನೋಡ್ಕೊಳ್ಳಿ. ತುಂಬ ಆದರೆ ಸಮಯ ಇದ್ದರೆ ನೋಡ್ಕೋಬೋದು. ಸಮಯ ಇದ್ದರೆ ಎಲ್ಲ ನೋಡ್ಕೊಳ್ಳಿ. ಸಮಯ ಇಲ್ಲ ಅಂತಂದರೆ 2-3 ಕ್ವಶನ್ ನೋಡ್ಕೊಂಡ್ಬಿಟ್ಟು ಉಳಿದ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ದೂರ ಸೂತ್ರ, ಮಧ್ಯಬಿಂದು ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರ ಬಳಸಿ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ದೂರ ಸೂತ್ರ ನೋಡ್ಕೊಳ್ಳೇಬೇಕು. ಸೊ ಈ ಮೇಲೆ ಕ್ವಶನ್ಗಳು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳ್ತಾರೆ. ದೂರ ಸೂತ್ರ ಸಹಾಯದಿಂದ ಬಿಡಿಸುವಂಥ ಪ್ರಶ್ನೆಗಳು ನೋಡಿ. ದೂರ ಸೂತ್ರ ಯಾವುದು, d = x2 - x1 ಸ್ಕ್ವೇರ್ + y2 - y1 ಸ್ಕ್ವೇರ್. ಈ ಸೂತ್ರ ಇಟ್ಕೊಂಡ್ಬಿಟ್ಟು ನಾವು ಎಲ್ಲ ಲೆಕ್ಕವನ್ನು ಬಿಡಿಸ್ಬೋದು. ಓಕೆ, ನೋಡ್ಕೊಳ್ಳಿ. 2,10 ಮತ್ತು 8,4 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ದೂರವನ್ನು ಕಂಡುಹಿಡಿಯಬೇಕು. ಸೂತ್ರ ಹಾಕಿದ್ರೆ ಸಾಕು, ನಿಮಗೆ ಉತ್ತರ ಸಿಕ್ಬಿಡ್ತದೆ, ಅರ್ಥ ಆಯ್ತಾ. ತುಂಬಾ ಈಸಿ. ನೋಡ್ಕೊಳ್ಳಿ, ಬರ್ಕೋಬೇಕು ನೀವು. x1 y1 ಅಂತ ಬರ್ಕೋಬೇಕು, x2 y2 ಅಂತ ಬರ್ಕೊಂಡ್ಬಿಟ್ಟು ನೀಟಾಗಿ ಬಿಡಿಸಿ. ಇಲ್ಲಿ ಕೊಟ್ಟಿದ್ದೀನಿ ನಿಮಗಾಗಿ ಪ್ರಶ್ನೆಗಳು, ಇವನು ನೋಡ್ಕೊಳ್ಳಿ. ಉತ್ತರ ಇವೆ, ಕರೆಕ್ಟಾಗಿ ಸಾಲ್ವ್ ಮಾಡಿ ಬುಕ್ಕಲ್ಲಿ, ಆಮೇಲೆ ಉತ್ತರ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ನಾನು ಎಲ್ಲ ಕ್ವಶನ್ಗೆ ಉತ್ತರ ಕೊಡೋಕೆ ಹೋಗಿಲ್ಲ, ಜಸ್ಟ್ ಆನ್ಸರ್ ಕೊಟ್ಟಿದ್ದೀನಿ. ನೀವು ಜಸ್ಟ್ ಏನು ಮಾಡಿ, ಸಾಲ್ವ್ ಮಾಡಿ ಬುಕ್ಕಲ್ಲಿ, ಆಮೇಲೆ ಈ ಒಂದು ಆನ್ಸರ್ ನೋಡ್ಕೊಳ್ಳಿ. ಅದು ತಪ್ಪಾಗಲಿ ಸರಿಯಾಗಲಿ ನಿಮಗೆ ಸರಿ ಆಗಬೇಕಂತ ಏನು ಉದ್ದೇಶ ಇರೋದಿಲ್ಲ ಅವ್ರದ್ದು, ಅರ್ಥ ಆಯ್ತಾ. ನೀವು ಎಷ್ಟು ಸ್ಟೆಪ್ ಮಾಡ್ತೀರಾ, ಒಂದು ಸ್ಟೆಪ್ ಮಾಡಿದರೆ ಅರ್ಧ ಮಾರ್ಕ್ಸು, 2ನೇ ಸ್ಟೆಪ್ಪಿಗೆ ಅರ್ಧ ಮಾರ್ಕ್ಸು, ಈ ರೀತಿ ಪ್ರತಿ ಸ್ಟೆಪ್ಗೆ ನಿಮಗೆ ಮಾರ್ಕ್ಸನ್ನ ಕೊಡ್ತಾರೆ. ನಂತರ ಭಾಗ ಪ್ರಮಾಣ ಸೂತ್ರ, ಇದು ಕೂಡ ಇಂಪಾರ್ಟೆಂಟು. ಇದ್ರ ಮೇಲೆ ಕೂಡ ಕ್ವಶನ್ ಬರ್ತವೆ ನಿಮಗೆ. ಯಾವ ಸೂತ್ರ ನೋಡಿ, m1 x2 + m2 x1, ಇದು ಭಾಗ ಪ್ರಮಾಣ ಸೂತ್ರ. ಇಲ್ಲೂ ಕ್ವಶನ್ ಕೂಡ ನೋಡ್ಕೊಳ್ಬೇಕು. ಇಲ್ಲಿ ಕೂಡ ಎಕ್ಸಾಂಪಲ್ ಇವೇ ನೋಡ್ಕೊಳ್ಳಿ, ಅದನ್ನು ಕೇಳ್ಬೋದು, ಇದನ್ನು ಕೇಳ್ಬೋದು. ಈ ಎರಡನ್ನು ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಉದಾಹರಣೆ ಕೂಡ ಇವು ನೋಡ್ಕೊಳ್ಳಿ. ಆಮೇಲೆ ತ್ರಿಕೋನಮಿತಿಯ ಅನುಪಾತಕ್ಕೆ ಸಮಸ್ಯೆ ಪ್ರಶ್ನೆಗಳು. ಸ್ವಲ್ಪ ಫಾಸ್ಟ್ ಆಗಿದೆ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಇಲ್ಲ ಅಂದ್ರೆ ಏನಾಗ್ತದೆ, ಪಾರ್ಟ್ 1 ಪಾರ್ಟ್ 2 ಮಾಡಬೇಕಾಗ್ತದೆ, ಅರ್ಥ ಆಯ್ತಾ. ಏನಾದರೂ ಪಾರ್ಟ್ 1 ಪಾರ್ಟ್ 2 ಮಾಡಿದೆ ಅಂತಂದರೆ ಏನಾಗ್ತದೆ, ನಿಮಗೆ ಒಂದು ವಿಡಿಯೋ ಸಿಗ್ತದೆ, ಒಂದು ವಿಡಿಯೋ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಬಟ್ ಎಲ್ಲನೂ ಕವರ್ ಮಾಡ್ತೀನಿ. ಸ್ಟೂಡೆಂಟ್ನ ಕೊನೆ ತನಕ ನೋಡಿ. ತ್ರಿಕೋನಮಿತಿಯ ಅನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕೇಳ್ಬೋದು, ಅರ್ಥ ಆಯ್ತಾ. ತ್ರಿಕೋನಮಿತಿಯ ಅನುಪಾತಗಳು ನೋಡ್ಕೊಳ್ಳಿ. ಅನುಪಾತಗಳು ವೇರಿ ಇಂಪಾರ್ಟೆಂಟು.
ನಿಮಗೆ ಪ್ರಶ್ನೆ ಕೂಡ ಸಾಲ್ವ್ ಮಾಡಿ. ಇದು ಟಫ್ ಆದರೆ ಇದರ ಬೇರೆ ಕ್ವಶನ್ ನೋಡ್ಕೊಳ್ಳಿ. ಇದು ಟಫ್ ಆದರೆ ನಿಮಗೆ ಬೇರೆ ಕ್ವಶನ್ ನೋಡ್ಕೋಬೋದು, ಅಥವಾ ಬರ್ತದೆ ಅಂದರೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಟಫ್ ಏನು ಇರೋದಿಲ್ಲ. ಸೊ ಪೂರ್ತಿ ಆನ್ಸರ್ ಇರಬೇಕಂತೇನಿಲ್ಲ, ಒಂದೆರಡು ಸ್ಟೆಪ್ ಮಾಡಿದ್ರು ಮಾರ್ಕ್ಸ್ ಕೊಡ್ತಾರೆ. ಆಯ್ತಾ? ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ. ಸೊ ಟ್ರೈ ಮಾಡಿ, ಅಟ್ಲೀಸ್ಟು ನಿಮಗೆ ಎಷ್ಟು ಬರ್ತದೆ ಅಷ್ಟು ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಾನು ಕೂಡ ಹಾಕಿರ್ತೀನಿ ಮಾಡಲ್ ಕ್ವಶನ್ ಬರ್ಸು, ಅಲ್ಲಿ ಕೂಡ ಕ್ವಶನ್ ನೋಡ್ಕೊಳ್ಳಿ ಯಾವ ಇರ್ತಾವಂತ. ಸೊ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಬಹುಪದೋಕ್ತಿಯ ಶೂನ್ಯತೆಗಳ ಕಂಡುಹಿಡಿಯೋದು, ಅವುಗಳ ನಡುವಿನ ಸಂಬಂಧ ತಾಳೆ ನೋಡುವುದು. ಇದು ಕೂಡ ಕ್ವಶನ್ ಬರ್ಬೋದು. ಅರ್ಥ ಆಯ್ತಾ? ಕೇಳ್ತಾರೆ ನೋಡ್ಕೊಳ್ಳಿ. ತಾಳೆ ನೋಡಬೇಕು. ಆಮೇಲೆ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಆಮೇಲೆ ತಾಳೆ ನೋಡಬೇಕು. ಸೊ ನೋಡ್ಕೊಳ್ಳಿ, ನಿಮಗಾಗಿ ಪ್ರಶ್ನೆಗಳು ನೋಡ್ಕೊಳ್ಳಿ. ಆಮೇಲೆ ಕೆಲವೊಂದು ಉತ್ತರ ಸಹಿತ ಕ್ವಶನ್ ಇವೆ, ಯಾವನು ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಓಕೆ, ಕ್ವಶನ್ ಯಾವ್ದು ಕೊಡ್ತಾರೆ ನೋಡಿ. ಶೂನ್ಯತೆಗಳ ಮೊತ್ತ 4 ಹಾಗೂ ಗುಣಲಬ್ಧ 12 ಹೊಂದಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯೋದು, ಅದರ ಶೂನ್ಯತೆಗಳನ್ನು ಕಂಡುಹಿಡಿದು ಕೊಡ್ತಾರೆ. ನೋಡ್ಕೊಳ್ಳಿ ಉತ್ತರವೇ. ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಎಷ್ಟು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಂತರ ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಕಂಡುಹಿಡಿಯುವಂಥದ್ದು. ನಿಮಗೆ 3 ಕ್ವಶನ್ ಇವೆ ನಿಮಗೆ. ಯಾವ ಕ್ವಶನು? ಸರಾಸರಿ ಬಹುಲಕ ಮಧ್ಯಾಂಕ. ಈ 3 ಕ್ವಶನ್ ಇವೆ. ಆ 3ರಲ್ಲಿ 2 ಕೊಡ್ತಾರೆ. ಸರಾಸರಿ ಬಹುಲಕ ಕೊಡ್ಬೋದು, ಬಹುಲಕ ಮಧ್ಯಾಂಕ ಕೊಡ್ಬೋದು, ಅಥವಾ ಸರಾಸರಿ ಮಧ್ಯಾಂಕ ಕೊಡ್ಬೋದು, ಸರಾಸರಿ ಬಹುಲಕ ಕೊಡ್ಬೋದು, ಯಾವ ರೀತಿ ಬೇಕಾದ್ರೂ ಕೊಡ್ಬೋದು. ಒಟ್ಟಲ್ಲಿ ಆ 3ರಲ್ಲಿ 2 ನೋಡ್ಕೊಳ್ಳಿ ಕರೆಕ್ಟಾಗಿ. 2 ನೋಡ್ಕೊಳ್ಳಿ. ನಿಮಗೆ 2ರಲ್ಲಿ 1 ಬರೀಬೇಕು. ಅವ್ರು 2 ಕೊಡ್ತಾರೆ, ಅರ್ಥ 2 ಕೊಡ್ತಾರೆ. ಆ 2ರಲ್ಲಿ 1 ಬರಬೇಕು. ಟೋಟಲಾಗಿ ಆ 3ರಲ್ಲಿ 2 ನೋಡ್ಕೊಳ್ಳೇಬೇಕು. 2ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಸರಾಸರಿ ಸೂತ್ರ ನೋಡ್ಕೊಳ್ಳಿ. ಆಯಿತಾ? ಸಿಗ್ಮಾ FX ಡಿವೈಡ್ ಬೈ ಏನು ವೇರಿಯಂ ಪಾಯಿಂಟು. ಕೊಟ್ಟ ದತ್ತಾಂಶಗಳಿಗೆ ಸರಾಸರಿ ಕಂಡು ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ಸ್ ಇವೆ, ಸರಾಸರಿ ಮತ್ತು ಬಹುಲಕದ ಎಕ್ಸಾಂಪಲ್ಸು ನೋಡ್ಕೊಳ್ಳಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಬಿಡಿಸಿ. ನಂತರ ಸಾಮಾನ್ಯತೆ ಬರ್ತದೆ. ಸಾಮಾನ್ಯತೆಯಲ್ಲಿ ನಿಮಗೆ ಸಾಮಾನ್ಯತೆ ಕ್ವಶನ್ ಕೇಳ್ತಾರೆ. ಇಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಒಂದು ದಾಳವನ್ನು ಒಮ್ಮೆ ಎಸೆಯಲಾಗಿದೆ. 2ರಿಂದ 6ರವರೆಗಿನ ಸಂಖ್ಯೆಗಳು ಮೇಲೆ ಬರುವ ಸಾಮಾನ್ಯತೆಯನ್ನು ಕಂಡುಹಿಡಿಯಿರಿ. ಸಾಮಾನ್ಯತೆ ಕಂಡುಹಿಡಿಯಬೇಕು. ಇದು ಕೂಡ ಉತ್ತರ ಸಹಿತವೆ. ಜೊತೆಗೆ ನಿಮಗಾಗಿ ಪ್ರಶ್ನೆಗಳು ಇವನು ಕೂಡ ನೋಡ್ಕೊಳ್ಳಿ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಹಾಕಿರ್ತೀನಿ ನಿಮಗೆ. ಸ್ಕೋರಿಂಗ್ ಪ್ಯಾಕೇಜು ಅಲ್ಲಿ ನೋಡ್ಕೋಬೋದು. ಸ್ಕೋರಿಂಗ್ ಹಾಕಿರ್ತೀನಿ. ಎಷ್ಟು ಓದ್ಕೊಂಡ್ರೂ ಕನಿಷ್ಠ 40 ಅಂಕ ಗಳಿಸ್ಬೋದು. ಆದರೆ ಸ್ಕೋರ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? 40 ಅಂಕ ಮಾತ್ರ ಗಳಿಸ್ಬೋದು. ಆದರೆ ಸ್ಕೋರ್ ಮಾಡಬೇಕಂದ್ರೆ ಇನ್ನೊಂದು ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಅಲ್ಲಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಓದ್ಕೊಂಡ್ರೂ ಟಫ್ ಏನು ಇರೋದಿಲ್ಲ, ಕ್ವಶನ್ಗಳು ಪಾಸ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಎಲ್ಲ ಕೂಡ ಉದಾಹರಣೆ ಸಹಿತವೇ ನೋಡ್ಕೊಳ್ಳಿ. ನಂತರ ಕೊಟ್ಟರು ಏಕಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನ ಬಿಡಿಸಿ. ನಕ್ಷೆ ವಿಧಾನ ಅಂದರೆ ಗ್ರಾಫು ಕೇಳ್ತಾರೆ ನಿಮಗೆ 4 ಮಾರ್ಕ್ಸಿಗೆ ಫಿಕ್ಸು. ಗ್ರಾಫ್ ಇದ್ದಿರ್ತದೆ, ಏನೂ ಟಫ್ ಕೊಡೋದಿಲ್ಲ, ತುಂಬಾ ಈಸಿ ಗ್ರಾಫ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 2x + y = 6, 2x - y = 2, 2x - y = 2. ಈ ರೀತಿ ಈಸಿ ಗ್ರಾಫ್ ಕೊಡ್ತಾರೆ. ಸೊ ಎಲ್ಲರೂ ಬಿಡಿಸುವಂಥ ಪ್ರಶ್ನೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಇವೆ, ಜೊತೆಗೆ ನಿಮಗಾಗಿ ಪ್ರಶ್ನೆ ಕೂಡ ಇವೆ. ಇದನ್ನು ಕೂಡ ಟ್ರೈ ಮಾಡಿ. ಓಕೆ, ನಿಮಗಾಗಿ ಪ್ರಶ್ನೆ ಜೊತೆಗೆ ಎಕ್ಸಾಂಪಲ್ ಇವೆ, ಟ್ರೈ ಮಾಡಿ. ತುಂಬಾ ಈಸಿ. ಆಲ್ಮೋಸ್ಟ್ ಮಸ್ಕೂಲಲ್ಲಿ ಹೇಳಿರ್ತಾರೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಸ್ಕೇಲ್ನ ಬರೀಲೇಬೇಕು. ನೋಡಿ, ತುಂಬ ಜನ ಏನು ಮಾಡ್ತಾರೆ, ಗ್ರಾಫ್ ಎಲ್ಲ ಹಾಕ್ತಾರೆ, ಸ್ಕೇಲ್ನ ಬರೆಯೋದಿಲ್ಲ. ಆರ್ಟ್ ಮಾಡ್ಕೋಬೇಡಿ. ಸ್ಕೇಲ್ ಬರಲೇಬೇಕು. ಸ್ಕೇಲ್ಗೂ ಮಾರ್ಕ್ಸ್ತದೆ. ಸ್ಕೇಲ್ ಅಂಥದ್ದೇನಿಲ್ಲ. ನೀವೇನು ತೊಗೊಂಡಿದ್ದೀರ, 1 ಸೆಂಟಿಮೀಟರ್ ತೊಗೊಂಡಿದ್ದೀರ ಅಷ್ಟನ್ನೇ ಬರೀಬೇಕು. ಅರ್ಥ ಆಯ್ತಾ? ಆಮೇಲೆ X ಮತ್ತು Yನ ಬೆಲೆ ಕಂಡಿಡಬೇಕು. ಸೊ ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. ಇಲ್ಲಿ ಕೂಡ ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಇರ್ತದೆ. ನಿಮಗೆ ಪ್ರತಿ ಸ್ಟೆಪ್ ಅಂದರೆ ಗೊತ್ತಾಗಲಿಲ್ಲ ಅಂದರೆ ನಾನು ಮಾರ್ಕ್ಸ್ ಬರೀತೀನಿ, ಅಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಮಾರ್ಕ್ಸ್ ಕೊಟ್ಟಿದ್ದಾರೋ ಅಂತ. ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು. ಅಂದರೆ ಪ್ರಮೇಯಗಳು ನೋಡಿ, 2 ಪ್ರಮೇಯ ನೋಡ್ಕೊಳ್ಳಿ. ನಿಮಗೆ ಏನು ಮಾಡಿದರೆ ಈ ವರ್ಷ 2 ಪ್ರಮೇಯ ಕೊಡ್ತಾರೆ, ಚಾಯ್ಸ್ ಕೊಡ್ತಾರೆ. 2 ಪ್ರಮೇಯ ಕೊಡ್ತಾರೆ. 2ರಲ್ಲಿ 1 ಬರೀಬೇಕು. ಅಂದಾಗ ನೀವು 2 ಪ್ರಮೇಯ ನೋಡ್ಕೊಳ್ಳಿ. 4ರಲ್ಲಿ 2 ನೋಡ್ಕೊಳ್ಳಿ, ಅದರಲ್ಲಿ 1 ಬರೀರಿ. ಈ ರೀತಿ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ನೀವು 2 ನೋಡ್ಕೊಂಡ್ರು ಕವರ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಥಿಯಲ್ಸ್ನ ಪ್ರಮೇಯ ನೋಡ್ಕೊಳ್ಳಿ. ಕೋ ನಿರ್ಧಾರಕ ಗುಣ ನೋಡ್ಕೊಳ್ಳಿ. ಈ 2 ಬರ್ಬೋದು. ವೇರಿಯಂ ಪಾಯಿಂಟು ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಇರ್ಬೋದು, ವಾರ್ಷಿಕ ಪರೀಕ್ಷೆ. ಕೇವಲ ನಾನು ಹೇಳ್ತಾ ಇರೋದು ಪೂರೈಸಿದ ಪರೀಕ್ಷೆ ಮಾತ್ರವಲ್ಲ, ಅನ್ನೋ ಎಕ್ಸಾಮ್ಗೂ ಸೇಮ್ ಇದೇ ಪ್ಯಾಕೇಜು. 2 ಎಕ್ಸಾಮ್ ಕ್ವಶನ್ ಪೇಪರು ಪ್ಯಾಟರ್ನ್ ಸೇಮ್ ಇರೋದ್ರಿಂದ 2 ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಓಕೆ, ಹೇಳಿಕೆ ನೋಡ್ಕೊಳ್ಳಿ. ಹೇಳಿಕೆ ಕಡ್ಡಾಗಿ ನೋಡ್ಕೊಳ್ಬೇಕು. ಅವರು ನಿಮಗೆ ಪ್ರಮೇಯ ಕೊಡೋದಿಲ್ಲ, ಥಿಯಲ್ಸ್ ಪ್ರಮೇಯನೂ ಬರೀ ರೀತಿ ಕೊಡೋದಿಲ್ಲ. ಅವರು ಹೇಳಿಕೆ ಕೊಡ್ತಾರೆ. ಅರ್ಥ ಆಯ್ತಾ? ಹೇಳಿ ಕೊಟ್ಬಿಡ್ತಾರೆ, ಬರೀರಿ ಅಂತ ಕೊಡ್ತಾರೆ. ಏನು ನಿಮ್ಗೆ ಗೊತ್ತಿರೋದಿಲ್ಲ, ಹೇಳಿಕೆ ಗೊತ್ತಿಲ್ಲ ಅಂದರೆ ಕ್ವಶನೇ ಬರೆಯೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳಿಕೆ ನೋಡ್ಕೊಳ್ಳೇಬೇಕು. ಹೇಳಿಕೆ ನೋಡ್ಕೊಳ್ಳಿ. ಹೇಳಿಕೆ ಮೇಲೆ ಪ್ರಮೇಯನ ಬಿಡಿಸ್ಬೇಕು. ಅವರು ಕೇವಲ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೇಳಿಕೆ ಕೊಡ್ತಾರೆ, ಹೇಳಿಕೆ ನೋಡ್ಕೊಳ್ಳಿ. ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತದೆ. ಇದು ಹೇಳಿಕೆ, ಥಿಯಲ್ಸ್ನ ಪ್ರಮೇಯ ಹೇಳಿಕೆ. ಅದೇ ರೀತಿ ಕೋಕು ನಿರ್ಧಾರಕವನ್ನು ಹೇಳಿಕೆ ನೋಡ್ಕೊಳ್ಳಿ. ಸೊ ಈ ರೀತಿ ಬಿಡಿಸ್ಬೇಕು. ಇದೇನು ಲೆಕ್ಕ ಬಿಡಿಸೋ ಆಗಿಲ್ಲ, ನೆನ್ಪಿಟ್ಕೊಂಡು ಹೋದರೆ ಬಿಡಿಸ್ಬೋದು. ಓಕೆ, ಅರ್ಥ ಆಯ್ತಾ? ಎಲ್ಲರೂ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಬಂದೇ ಬರ್ತದೆ. ಪಾಸಿಂಗ್ನವ್ರನ್ನ ನೋಡ್ಕೊಳ್ಳೇಬೇಕು. ಪಾಸಿಂಗ್ನವರು ಕಡ್ಡಾಗಿ ನೋಡ್ಕೊಳ್ಳೇಬೇಕು. ಆಮೇಲೆ ನೋಡಿ, ವೃತ್ತದ ಮೇಲೆ ಪ್ರಮೇಯ 2 ಪ್ರಮೇಯ ಇವೆ. ಈ 2ರಲ್ಲಿ 3 ಮಾರ್ಕ್ಸಿಗೆ 1 ಬಂದೇ ಬರ್ತದೆ. ವೃತ್ತದ ಮೇಲೆ ಪ್ರಮೇಯ 2ರಲ್ಲಿ 3 ಮಾರ್ಕ್ಸಿಗೆ 1 ಬಂದೇ ಬರ್ತದೆ. ಅರ್ಥ ಆಯ್ತಾ? ಇವು 2 ನೋಡ್ಕೊಳ್ಳಿ. ಇಲ್ಲಿ ಕೂಡ ಸೇಮು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆಯನ್ನು ನೀವು
ಪ್ರಮೇಯನ ಬಿಡಿಸ್ಬೇಕು. ವೃತ್ತದ ಮೇಲೆ ಪ್ರಮೇಯ. ಒಂದೇದು ಹೇಳಿಕೆ ನೋಡಿ, ಕೇಂದ್ರ ಬಿಂದುವಿನಿಂದ ಸ್ಪರ್ಶ ಬಿಂದುವಿಗೆ ಎಳೆದ ಸ್ಪರ್ಶಗಳು ಲಂಬವಾಗಿರುತ್ತದೆ. ಇದನ್ನು ನೋಡ್ಕೊಳ್ಳಿ. ಆಮೇಲೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶ ಉದ್ದವು ಸಮನಾಗಿರುತ್ತದೆ. ಈ ಎರಡಲ್ಲಿ ಬಂದು ಬರ್ತದೆ. ದತ್ತ ಹಾಕಬೇಕು, ಸಾಧನೆ ಎಲ್ಲ ಹಾಕಬೇಕು, ಪ್ರತಿಯೊಂದಕ್ಕೂ ಮಾರ್ಸುತ್ತದೆ. ಓಕೆ. ಸೊ ನಂತರ ಲಾಸ್ಟ್ ಕ್ವಶನ್ ಯಾವುದು? ಸೂತ್ರಗಳು. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿ. ಇಲ್ಲಿನ ಸೂತ್ರಗಳು ಕೇಳ್ತಾರೆ ನನಗೆ. ಮಲ್ಟಿಪಲ್ ಸೂತ್ರಗಳು ಬರ್ತವೆ, ಅರ್ಥ ಆಯ್ತಾ? ಮಲ್ಟಿಪಲ್ ಸೂತ್ರಗಳು ಕೇಳ್ತಾರೆ ಅಥವಾ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಒಂದೊಂದು ಪ್ರಶ್ನೆಗಳಲ್ಲೆಲ್ಲ ಮಲ್ಟಿಪಲಲ್ಲಿ 2ರಲ್ಲಿ ಕೇಳ್ತಾರೆ. ನೋಡಿ, ಎಲ್ಲ ನೋಡ್ಕೋಬೇಕು ನಾವು. ಅನುಪಾತ ನೋಡ್ಕೊಳ್ಳಿ. ಆಮೇಲೆ ಪರಿಹಾರಗಳ ಸಂಖ್ಯೆ ನೋಡ್ಕೊಳ್ಳಿ. ಆಮೇಲೆ ನಕ್ಷೆಯ ಸ್ವರೂಪ ನೋಡ್ಕೊಳ್ಳಿ. ಸ್ಥಿರರಾಶಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಕೇಳ್ತಾರೆ ಅನನ್ಯ ಅಂತ ಕೊಟ್ಟರೆ ಇನ್ನು ಕೇಳ್ತಾರೆ, ಅನುಪಾತ ಕೇಳ್ತಾರೆ, ಅಥವಾ ಅನುಪಾತ ಕೊಟ್ಟು ಪರಿಹಾರ ಕೇಳ್ತಾರೆ, ನಕ್ಷೆ ಸ್ವರೂಪ ಕೇಳ್ತಾರೆ. ಈ ರೀತಿ ಅಲ್ಲಿ ಕೇಳ್ತಾರೆ. ಕರೆಕ್ಟಾಗಿ ಸೀರಿಯಲೈಸ್ನ ನೋಡ್ಕೊಳ್ಳಿ. ನಂತರ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳು, ಇದು ಕೂಡ ಕೇಳ್ಬೋದು. ಇದು ನೋಡ್ಕೊಳ್ಳಿ. ನಿಮ್ಮ ತ್ರಿಕೋನ ಮಿತಿ ಮೇಲೆ ಪ್ರಶ್ನೆ ಇರ್ತವೆ, ಅವನು ಬಿಡಿಸೋಕೆ ಅನುಕೂಲ ಆಗ್ತದೆ. ತ್ರಿಕೋನ ಮಿತಿ ಪ್ರಶ್ನೆಗಳು ಬಿಡಿಸೋಕೆ ಇದು ಅನುಕೂಲ ಆಗ್ತದೆ, ನೋಡ್ಕೊಳ್ಳಿ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಸೆಕ್ ಎ, ಸೆಕ್ ಎ, ಕಾಟ್ ಎ ನೋಡ್ಕೊಳ್ಳಿ. ಸೊ 0 ಡಿಗ್ರಿ ಎಷ್ಟು ಬರ್ತದೆ? 30 ಡಿಗ್ರಿ, 45, 60 ಡಿಗ್ರಿ, 90 ಡಿಗ್ರಿ. ನಂತರ ಇನ್ನೊಂದು ನೋಡ್ಕೋಬೇಕು, ಯಾವುದು? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ನೋಡ್ಕೊಳ್ಳಿ. ಇಲ್ಲಿ ಕ್ವಶನು ಮಲ್ಟಿಪಲ್ ಬರ್ತವೆ. ಆಕೃತಿ ನೋಡ್ಕೊಳ್ಳಿ. ಆಮೇಲೆ ಆಯತಘನ, ಚೌಕಘನ, ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ ಇವು ನಮಗೆ ಲೆಕ್ಕ ಬಿಡಿಸೋಕೆ ಅನುಕೂಲ ಆಗ್ತದೆ, ಮತ್ತು ಮಲ್ಟಿಪಲ್ ಕ್ವಶನ್ಗೂ ಅನುಕೂಲ ಆಗ್ತದೆ, ಅರ್ಥ ಆಯ್ತಾ? 2 ಕ್ವಶನ್ನ ಬರಿಬೋದು ಇದರಲ್ಲಿ ನೋಡಿ. ಆಮೇಲೆ ಕೆಲವು ಸೂತ್ರಗಳು. ವೃತ್ತದ ವಿಸ್ತೀರ್ಣ πr², ಇದು ಲೆಕ್ಕ ಮಾಡೋಕ್ಕೆ ಅನುಕೂಲ ಆಗ್ತದೆ 2 ಮಾರ್ಕ್ಸಲ್ಲಿ. ಅರ್ಧ ವೃತ್ತದ ವಿಸ್ತೀರ್ಣ πr²/2. ಇದೇ ರೀತಿ ಎಲ್ಲ ಸೂತ್ರವೇ. ತ್ರಿಭುಜದ ವಿಸ್ತೀರ್ಣ ಜೊತೆಗೆ ತ್ರಿಜ್ಯ, ಖಂಡದ ವಿಸ್ತೀರ್ಣ, ಇವೆಲ್ಲ ಸೂತ್ರಗಳು ಇಂಪಾರ್ಟೆಂಟು. ಸೊ ಇಷ್ಟು ನೋಡ್ಕೊಂಡು ಆರಾಮಾಗಿ 40 ಅಂಕಗಳನ್ನ ಅನಾಲಿಸಿಸ್ಮೆಂಟ್ ಗಳಿಸ್ಬೋದು. ಆದರೆ ನಿಮ್ಮೊಂದು ಪೂರ್ವಚಿತ ಪರೀಕ್ಷೆಯಲ್ಲಿ ಕೂಡ ಇದು ಪ್ಯಾಟರ್ನ್ ಬಂದದ, ಇದನ್ನ ಓದ್ಕೋಬೋದು, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ 10th ಯಾರಿಗೂ ಶೇರ್ ಮಾಡಿಬಿಟ್ಟು ಹೇಳಿ. ಇದ್ರ ಜೊತೆಗೆ ಇಷ್ಟು ನೋಡ್ಕೋಬೇಡಿ, ಬೋರ್ಡ್ ಬಿಟ್ಟುವ 4 ಮಾರ್ಕ್ಸ್ ನೋಡ್ಕೊಳ್ಬೇಕು, ಅವಾಗ ಮಾತ್ರ ನಾವು ಪಾಸ್ ಆಗೋಕ್ಕೆ ಸಾಧ್ಯ. ಇದು ನೋಡ್ಕೊಂಡ್ರೆ ಸಾಕಾಗೋದಿಲ್ಲ. ಇನ್ನೂ ಬೋರ್ಡ್ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ಸು. ಅದು ಪ್ಲಸ್ ಇದು ನೋಡ್ಕೊಳ್ಳಿ. ಆರಾಮಾಗಿ 40+ ಅಂಕ ಗಳಿಸ್ತೀರಾ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಜನ ಇಲ್ಲಿವರೆಗೂ ನೋಡಿದಾರೆ ಅಂತ. ಎಸ್ ಅಂತ ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.